ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ. ಇವತ್ತಿನ ದಿವಸ ನಾನು ಮತ್ತೊಂದು ರೆಸಿಪಿಯೊಂದಿಗೆ ಬಂದಿದ್ದೀನಿ ನೋಡಿರಿ. ಇವತ್ತಿನ ದಿವಸ ಮಾಡಿ ತೋರಿಸ್ತಾ ಇದ್ದು ನಾನು ರೈಸ್ ಐಟಮ್ಸ್ ರೀ. ಅದಕ್ಕಾಗಿ ನಾನಿಲ್ಲಿ 2 ಗ್ಲಾಸ್ ಅಕ್ಕಿನ ತೊಗೊಂಡಿದ್ದೀನಿ ರೀ. ನೀವು ಸಹಜವಾಗಿ ಮನೇಲಿ ಉಪಯೋಗಿಸುವಂಥ ಅಕ್ಕಿನ ತೊಗೊಂಡು ಮಾಡ್ಬೋದು ರೀ. ಇದನ್ನು ನಾನಿಲ್ಲಿ ಜೀರಾ ರೈಸ್ ಅಂತ ತೊಗೊಂಡಿದ್ದೀನಿ ರೀ. ಹಾಗೆ ನನಗೆ ಬೇಕಾದಂಥ ಮಸಾಲೆಗಳನ್ನು ನೋಡಿರಿ. ಇಲ್ಲಿ ಕೊತ್ತಂಬರಿ, ಪುದೀನ, ಅಲ್ಲ ಬೆಳ್ಳುಳ್ಳಿ, ಖಾರ, ಉದ್ದಿನಬೇಳೆ, ಕಡಲೆಬೇಳೆ, ಉಪ್ಪು, ಅರಿಶಿನ, ಉಳ್ಳಾಗಡ್ಡಿ, ಒಂದು ಗಜ್ರಿ ಮತ್ತು ತೇಜ್ಪತ್ತ, ಏಲಕ್ಕಿ, ಲವಂಗ, ದಾಲ್ಚಿನ್ನಿ, ಸಾಯಿ ಜೀರಾ, ಜೀರಿಗೆ, ಚಕ್ರಮೊಗ್ಗು, ಲಿಂಬೆಹಣ್ಣು, ಆಲೂಗಡ್ಡೆ ಮತ್ತು ಒಟ್ಟಾಣಿ ಇಷ್ಟನ್ನು ನಾನು ತೊಗೊಂಡಿದ್ದೀನಿ ನೋಡಿರಿ. ಹಾಗೆ ಒಗ್ಗರಣೆಗೆ ಎಣ್ಣೆನೂ ಬೇಕ್ರಿ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಅಂದ್ರೆ ಟೊಮೆಟೊ ನೋಡಿರಿ. ಇದನ್ನು ನಾನಿಲ್ಲಿ 3 ಗ್ರೈಂಡರ್ ಮಾಡಿ ತೊಗೊಂಡಿದ್ದೀನಿ ನೋಡಿರಿ. ಈ ಟೊಮೆಟೊನ ನಾವು ಸಣ್ಣ ಜಾರ್ ಒಳಗಡೆ ತರಿಯಾಗಿದ್ರೂ ಮಾಡ್ಕೊಳ್ರಿ, ಇಲ್ಲ ಪ್ಯೂರಿ ಆಗಿದ್ರೂ ಮಾಡ್ಕೊಳ್ರಿ, ಪರವಾಗಿಲ್ಲ. 3 ಮೀಡಿಯಮ್ ಸೈಜಿಂದ ರೀ. 2 ಗ್ಲಾಸಿಗೆ ಇದು ಕರೆಕ್ಟಾದ ಅಳತೆ ನೋಡಿರಿ. ಒಂದು ಒಲೆ ಮೇಲೆ ಈ ಥರದ್ದು ಒಂದು ಕುಕ್ಕರ್ ಇಟ್ಕೊಳ್ರಿ. ಅದಕ್ಕೆ ನಮ್ಗೆ ಬೇಕಾದಷ್ಟು ಎಣ್ಣೆನ ಹಾಕ್ಕೊಳ್ರಿ. ಅಂದ್ರೆ ಒಂದು 2-3 ಚಮಚ ಎಣ್ಣೆನ ಹಾಕ್ಕೊಳ್ರಿ. ಅರ್ಧ ಚಮಚ ಅಥವಾ 1 ಟೀ ಸ್ಪೂನಷ್ಟು ತುಪ್ಪನೂ ಹಾಕ್ಕೊಳ್ರಿ ಎಣ್ಣೆಯಲ್ಲಿ. ಅದು ಕಾದಾದಮೇಲೆ ಶಾಹಿ ಜೀರಾ ಮೊದಲಿಗೆ ಹಾಕ್ಕೊಳ್ರಿ. ಆಮೇಲೆ ತೇಜ್ಪತ್ತ ಹಾಕ್ರಿ. ನಂತರ ಇನ್ನುಳಿದ ಮಸಾಲೆ, ಏಲಕ್ಕಿ, ಲವಂಗ, ದಾಲ್ಚಿನ್ನಿ, ಶಾಹಿ ಜೀರಿಗೆ ಇದನ್ನೆಲ್ಲ, ಆಮೇಲೆ ಮೊಗ್ಗು ಈ ಥರ ಎಣ್ಣೆ ಕಾದ ತಕ್ಷಣ ಹಾಕ್ಕೊಳ್ಳೋಣ ರೀ. ಇವೆಲ್ಲ ಚಟಪಟ ಅಂದಮೇಲೆ ಈ ಥರ ಫ್ರೈ ಮಾಡ್ಕೊಳ್ರಿ. ಸ್ವಲ್ಪ ಎಣ್ಣೆಯಲ್ಲಿ ಅದರದ್ದು ಘಮ ಪರಿಮಳ ಬಿಡಬೇಕ್ರಿ ಆ ಮಸಾಲೆಗಳದ್ದು. ನಂತರ ಉಳ್ಳಾಗಡ್ಡೆ ಹಾಕ್ಕೊಳ್ಳೋಣ ನೋಡಿರಿ. ಉಳ್ಳಾಗಡ್ಡೆ ನೀವು ಉದ್ದಾಗೆ ಹೆಚ್ಕೊಳ್ರಿ ಅಥವಾ ಸಣ್ಣದಾಗೇನೋ ಹೆಚ್ಕೊಳ್ರಿ, ಪರವಾಗಿಲ್ಲ, ನಡೆಯುತ್ತೆ. 1 ಉಳ್ಳಾಗಡ್ಡೆ ನೋಡಿರಿ. ಇದು ದೊಡ್ಡ ಸೈಜಿಂದ 1 ಉಳ್ಳಾಗಡ್ಡೆನ, ಇಲ್ಲ ಅಂದರೆ ಮೀಡಿಯಮ್ ಸೈಜ್ ಇದ್ದರೆ 2 ಉಳ್ಳಾಗಡ್ಡೆನ ಹಾಕ್ಕೊಂಡು ಮಾಡ್ಕೋಬೋದು. ಈ ಉಳ್ಳಾಗಡ್ಡಿನ ನೀವು ಜಾಸ್ತಿ ಬ್ರೌನ್ ಕಲರ್ ಮಾಡಬೇಕಂತ ಏನಿಲ್ಲ ರೀ. ಈ ಥರ ಫ್ರೈ ಆದಮೇಲೆ ಉಳ್ಳಾಗಡ್ಡಿ, ಅದಕ್ಕೆ ನಾವು ಅಲ್ಲ ಬೆಳ್ಳುಳ್ಳಿ ತೆಗೆದಿಟ್ಕೊಂಡಿದ್ವಲ್ಲ ರೀ, ಅದನ್ನು ಜಜ್ಜಿಬಿಟ್ಟು ಈ ಥರ ಹಾಕ್ಕೊಳ್ರಿ. ಸ್ವಲ್ಪ ಅಬ್ಡ ಜಜ್ಕೊಳ್ರಿ, ಪರವಾಗಿಲ್ಲ, ನಡೆಯುತ್ತೆ. ಒಗ್ಗರಣೆಯಲ್ಲೇ ಸ್ವಲ್ಪ ಪುದೀನ ಹಾಕ್ಕೊಳ್ಳೋಣ ನೋಡಿರಿ. ಇದೆಲ್ಲವನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಂದರೆ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಲಿ ರೀ ಸರಿಯಾಗಿ. ಇದಕ್ಕೆ ನಾವು ಗ್ರೈಂಡರ್ ಮಾಡಿ ಇಟ್ಕೊಂಡಿದ್ವಲ್ಲ ರೀ ಟೊಮೆಟೊದ ಪ್ಯೂರಿ, ಅದನ್ನು ಹಾಕ್ಕೊಳ್ಳೋಣ ನೋಡಿರಿ ಈ ಸಮಯಕ್ಕೆ. ಈಗ ನಿಮ್ಗೆ ಆಗಲೇ ಗೊತ್ತಾಗಿರ್ಬೋದು ನಾನು ಏನು ಮಾಡ್ತಾಯಿದ್ದೀನಂತ. ಅದೇ ನೋಡಿರಿ, ಟೊಮೆಟೊ ಬಾತ್ ರೀ. ಟೊಮೆಟೊ ರೈಸ್ ಬಾತ್ ಮಾಡ್ತಾಯಿದ್ದೀನಿ. ಈ ಸಮಯದಲ್ಲಿ ಉದ್ದಿನಬೇಳೆ ಮತ್ತು ಕಡಲೆಬೇಳೆನ ಹಾಕ್ಕೊಳ್ರಿ. ಒಗ್ಗರಣೆಲ್ಲ ಹಾಕಬೇಡ್ರಿ, ಈ ಸಮಯಕ್ಕೆ ಹಾಕ್ಕೊಳ್ರಿ, ಅಂದ್ರೆ ಅದು ಸರಿಯಾಗಿ. ಒಗ್ಗರಣೆಯಲ್ಲಿ ಮಸಾಲೆಗಳ ಹಾಕಿ ಫ್ರೈ ಮಾಡಿದರೆ ಸ್ಟಾರ್ಟಿಂಗಿಗೆ ಅದು ಮಸಾಲೆದ್ದು ಫ್ಲೇವರ್ ಬಿಡುತ್ತೆ ರೀ. ನಾವು ಈಗ ಮುಂಚೆನೇ ಎಣ್ಣೆ ಒಳಗಡೆ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಹಾಕಿಬಿಟ್ರೆ ಅದ್ರದ್ದು ಫ್ಲೇವರ್ ಜಾಸ್ತಿ ಘಮ್ ಅನ್ನುತ್ತೆ. ಹಾಗಾಗಿ ಈಗ ಅರಿಶಿನ ಹಾಕ್ಕೊಳ್ಳೋಣ ನೋಡಿರಿ. ಇದೆಲ್ಲವನ್ನು ಸರಿಯಾಗಿ ಫ್ರೈ ಮಾಡ್ಕೊಳ್ಳೋಣ ರೀ. ನಂತರ ಈ ಮಸಾಲೆಗೆ ನಾವಿಲ್ಲಿ ಖಾರ ಹಾಕ್ಕೊಳ್ಳೋಣ ನೋಡಿರಿ. ನಾನಿಲ್ಲಿ 2.5 ಚಮಚ ಅಂದರೆ ಟೀ ಸ್ಪೂನಷ್ಟು ಖಾರನ ಹಾಕ್ಕೊಂಡಿದ್ದೀನಿ ರೀ. ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಳ್ರಿ. ನಾನು ತೊಗೊಂಡಿರುವಂಥ 2 ಗ್ಲಾಸಿಗೆ ಅಕ್ಕಿಗೆ ಇದು ಕರೆಕ್ಟಾದ ಅಳತೆಯಾಗಿದೆ ಖಾರ. ಇವಾಗ ನಾವು ಆಲೂಗಡ್ಡೆ ರೀ, 1 ಆಲೂಗಡ್ಡೆ ಮತ್ತು ಸ್ವಲ್ಪ ಗಜ್ರಿ,
ಈ ಸಮಯಕ್ಕೆ ಅರ್ಧ ಟೊಮೆಟೊನೂ ಹಾಕೋಬೋದು. ಇದನ್ನು ಸರಿಯಾಗಿ ಫ್ರೈ ಮಾಡ್ಕೊಳ್ಳೋಣ ರೀ. ವಟಾಣಿನ ಇವಾಗಲೇ ಹಾಕಬೇಡ್ರಿ, ನಂತರ ಹಾಕಿರಿ. ವಟಾಣಿ ಈಗ ಹಾಕಿದ್ರೆ ಅದು ಪಚಡಿ ಆಗಿಬಿಡುತ್ತೆ ರೀ. ಹಾಗಾಗಿ ವಟಾಣಿ ನಂತರ ಹಾಕ್ಕೊಳ್ಳೋಣ ರೀ. ಸ್ವಲ್ಪ ಆಲೂಗಡ್ಡೆ ಮತ್ತು ಗಜ್ಜರಿ ಹಾಡಿರುತ್ತಲ್ಲ ರೀ, ಒಂಚೂರು ಮೆತ್ಕಾದ್ಮೇಲೆ ವಟಾಣಿನ ಹಾಕ್ಕೊಳ್ಳೋಣ ನೋಡಿರಿ. ವಟಾಣಿ ಪಚಡಿ ಆದರೆ ತಿನ್ನುವಾಗ ಸರಿ ಅನ್ಸಲ್ಲ ರೀ, ಸ್ವಲ್ಪ ಬಿರುಸಾಗಿದ್ರೇ ಚೆನ್ನಾಗಿರಿ. ಹಾಗಾಗಿ ಅಕ್ಕಿನ ನಾನು ತೊಳೆದು ನೀರಲ್ಲಿ ಜಾನ್ಸಿ ಇಟ್ಟಿದ್ದೆ ನೋಡಿರಿ, ಅದನ್ನು ಈ ಸಮಯಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿರಿ. ನಾನು ಎಣ್ಣೆ ಒಳಗಡೆ ಮಸಾಲೆ ಒಳಗಡೆ ಡೈರೆಕ್ಟಾಗಿ ತೊಳೆದು ನೀರನ್ನು ಜಾನ್ಸಿ ಇಟ್ಟಿರುವಂಥ ಅಕ್ಕಿನ ಹಾಕ್ಕೊಂಡಿದ್ದೀನಿ ನೋಡಿರಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ರೀ, ಮಸಾಲೆಗಳೆಲ್ಲವನ್ನು ಹಚ್ಕೊಂಡು. ಅಂದರೆ ಇದಕ್ಕೆ ಒಂಚೂರು ನೀವು ಇಲ್ಲೇ ಲಿಂಬೆಹಣ್ಣು ಮತ್ತು ಉಪ್ಪನ್ನು ಹಾಕೋಬೋದು ನೋಡಿರಿ ಈ ಸಮಯಕ್ಕೆ. ನೋಡಿರಿ, ನಾನು ಹೇಳಿದಾಗೆ ಲಿಂಬೆಹಣ್ಣನ್ನು ಅರ್ಧ ಲಿಂಬೆಹಣ್ಣು ಕರೆಕ್ಟಾಗಿದೆ ರೀ ಇದು. ನಂತರ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕೊಳ್ಳೋಣ ರೀ. ಉಪ್ಪು ಇವಾಗ ಹಾಕಿದ ಮೇಲೆ ಮತ್ತೆ ನೀರು ಹಾಕಿ ರುಚಿ ನೋಡಿ ಮತ್ತೆ ಸ್ವಲ್ಪ ಬೇಕಂದ್ರೆ ಹಾಕ್ಕೊಳ್ಳೋಣಂತ ರೀ. ಈಗ ಇದನ್ನು ಸರಿಯಾಗಿ ಕಲಸಿ ಫ್ರೈ ಮಾಡ್ಕೊಳ್ಳೋಣ್ರಿ. ಕೈ ಬಿಡದೇ ನಿಧಾನವಾಗಿ ಮಾಡಿರಿ, ಇಲ್ಲಾಂದ್ರೆ ಅಕ್ಕಿ ಮುರಿದೋಗೋ ಚಾನ್ಸ್ ಇರುತ್ತಲ್ರಿ. ಅಕ್ಕಿ ಇದಾಗಿ ಬರಬೇಕಂದ್ರೆ ನಿಧಾನವಾಗಿ ತಿರುಗಿಸಿ ಮಸಾಲೆಯಲ್ಲಿ ಸರಿಯಾಗಿ ಫ್ರೈ ಮಾಡ್ಕೊಳ್ಳೋಣ ರೀ. ನಂತರ ಇದಕ್ಕೆ ನಾನು 2 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ಅಕ್ಕಿಗೆ ನಾನಿಲ್ಲಿ 4.5 ಗ್ಲಾಸ್ನಷ್ಟು ನೀರು ಹಾಕ್ಕೊಂಡಿದ್ದೀನಿ ನೋಡಿರಿ. ಕರೆಕ್ಟಾಗಿದೆ ರೀ. ನಂತರ ಗ್ರೈಂಡ್ರ್ ಮಾಡ್ಕೊಂಡಿದ್ವಲ್ಲ ರೀ ಟೊಮೆಟೊದು ಪ್ಯೂರಿದು, ಅದರೊಳಗಡೆ ಸ್ವಲ್ಪ ನೀರು ಹಾಕ್ಕೊಂಡು ತೊಳೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ ನೋಡಿರಿ. ಇವಾಗ ಉಪ್ಪನ್ನು ನೋಡಿಕೊಂಡು ಕಡಿಮೆ ಇದ್ದರೆ ಈ ಸಮಯಕ್ಕೆ ಹಾಕ್ಕೊಳ್ರಿ ಉಪ್ಪನ್ನು. ನೀವೇನಾದರೂ ಮೊದಲು ಸಲ ನಮ್ಮ ಚಾನಲ್ಗೆ ಭೇಟಿಯಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ. ಯಾಕಂದರೆ ನಾವು ಬಿಡುವ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮ್ಗೆ ಸಿಗುತ್ತೆ, ನೀವೇ ಮೊದಲು ನೋಡ್ಬೋದು. ನಂತರ ಅದೇ ಕಡಿಮೆ ಇದ್ದರೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನೋಡಿರಿ. ಈಗ ಕೊತ್ತಂಬರಿನ ಕೊನೆಯದಾಗಿ ಈ ಥರ ಹಾಕಿ ಒಂದು ಕುದಿ ಬಂದಮೇಲೆ ರೀ, ನೀರಿಂದ ಒಂದು ಕುದಿ ಬಂದಮೇಲೆ ಇದಕ್ಕೆ ನಾವು ಮುಚ್ಚಳ ಮುಚ್ಚಿ ಕುದಿಯೋಣ್ರಿ. 2 ಸೀಟಿ ರೀ, ಮಿನಿಮಮ್ 2 ಸೀಟಿ ಆದರೆ ಸಾಕು ರೀ. ಅದಕ್ಕಿಂತ ಹೆಚ್ಚಿಗೆ ಸೀಟಿ ಹೊಡ್ಲಿಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಅದು ತಳ ಹಿಡ್ಕೊಳ್ಳುತ್ತೆ ರೀ, ಇಲ್ಲಾಂದ್ರೆ ಮಿಜ್ಜಾಗುತ್ತೆ ರೀ. ಹಾಗಾಗಿ ಉದುರೋದ್ರಾಗಿ ಬೇಕಂದ್ರೆ ನೀವು 2 ಸೀಟಿ ಕರೆಕ್ಟಾಗಿ ಹೊಡಿಸ್ರಿ ಸಾಕು. ಆಮೇಲೆ ಒಬ್ಬೊಬ್ರದ್ದು ಕುಕ್ಕರ್ದು ವಿಸಿಲ್ದು ಬೇರೆ ಥರ ಇರುತ್ತೆ ರೀ. ನಿಮ್ಗೆ ಯಾವ ಥರ ಅನುಕೂಲ ಇರುತ್ತೋ ನೋಡಿಕೊಂಡು ನೀವು ವಿಸಿಲ್ ಮಾಡಿಸ್ಕೊಳ್ರಿ ಕುಕ್ಕರ್ದು. ನನಗಿಲ್ಲೇ ಕರೆಕ್ಟಾಗಿ 2 ಸೀಟಿ ಆದಮೇಲೆ ನಾನು ಆಫ್ ಮಾಡಿದ್ದೀನಿ ರೀ. ಅಂದರೆ ನಮ್ಮದು ಕರೆಕ್ಟಾಗಿ ಅರಳುತ್ತೆ ರೀ, ಮೆತ್ತಗಾಗೋದಿಲ್ಲ. 3 ಸೀಟಿ ಓಡಿಸಿದ್ರೆ ನಮ್ಮ ಕುಕ್ಕರ್ ಒಳಗಡೆ ಮಿಜ್ಜಾಗುತ್ತೆ. ಹಾಗಾಗಿ ನಾನು 2 ಸೀಟಿನೇ ಓಡಿಸಿದ್ದು, ನೀವು ನೋಡ್ಕೊಂಬಿಟ್ಟು ಮಾಡಿಕೊಳ್ರಿ. ನೋಡಿರಿ, ಮಸಾಲೆ ಎಲ್ಲ ಮೇಲೆ ಬಂದು ಈ ಥರ ಕೂತಿರುತ್ತೆ ರೀ. ಹಾಗಾಗಿ ನಿಧಾನಕ್ಕೆ ನೀವು ಒಂದು ಸಲ ಕೈ ಸ್ಪೂನಿಂದ ಈ ಥರ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ರಿ. ಈ ಸಮಯದಲ್ಲಿ ನೀವು ಬೇಕಂದ್ರೆ ತುಪ್ಪನೂ ಹಾಕೋಬೋದು ನೋಡಿರಿ, 1 ಟೀ ಸ್ಪೂನಷ್ಟು. ನಿಧಾನವಾಗಿ ಮಾಡಿಕೊಳ್ರಿ. ಇದು ಬಿಸಿ ಬಿಸಿಯಾಗಿ ಲಂಚ್ಗೆ ಡಿನ್ನರ್ಗೆ ಸೂಪರಾಗಿರುತ್ತೆ ನೋಡಿರಿ. ಇವಾಗ ಎಲ್ಲಿ ರೊಟ್ಟಿ ಮಾಡೋದು ಚಪಾತಿ ಮಾಡೋದು ಅಂತ ವಿಚಾರ ಮಾಡ್ತಾಯಿದ್ರಿ, ಈ ಥರ ಒಂದು ಸಲ ಟೊಮೆಟೊ ಬಾತನ್ನ ಮಾಡಿಕೊಂಡು ತಿಂದುಬಿಟ್ರೆ ಹೊಟ್ಟೆ ತುಂಬ ಊಟ ಆಗುತ್ತೆ ನೋಡಿರಿ. ನಾನಿಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ರೀ. ಇದ್ರ ಜೊತೆ ನೀವು ಮೊಸರು ಪಚಡಿನೂ ಮಾಡ್ಕೋಬೋದು ರೀ, ಇಲ್ಲ ಅಂತಂದ್ರೆ ಆಲೂಗಡ್ಡೆ ಸಾರು ಮಾಡ್ಕೋಬೋದು ರೀ, ತುಂಬ ಚೆನ್ನಾಗಿರುತ್ತೆ.
ಹಾಗಿದ್ದರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ಕೊಳ್ತೀನಿ ರೀ. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ. ಯಾಕಂದರೆ ನಾವು ಬಿಡೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೂ ಸಿಗುತ್ತೆ, ನೀವೇ ಮೊದಲು ನೋಡ್ಬೋದು. ಹಾಗಿದ್ದರೆ ಇದೇ ಥರದ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ರೀ. ಅಲ್ಲಿವರೆಗೂ ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಹಾಗೂ ಎಲ್ಲರಿಗೂ ನಮಸ್ಕಾರ.